ಉಳಿಸಿದ್ಯಲ್ಲ, ಅದರಿಂದನಾದ್ರೂ ನೀನು ಈ ಮನೆ ಸೊಸೆ ಆಗೋದಕ್ಕೆ ಸಾಧ್ಯ ಆಯ್ತಾ? ಅದಕ್ಕೆ ಹೇಳ್ತಾ ಇರೋದು, ನೀನು ಈ ಮನೆ ಸೊಸೆ ಆಗ್ತೀನಿ ಅಂತ ಹೇಳೋದು ಆಗದೆ ಇರೋ ಮಾತು. ಮಂಜುನಾಥ್ ಅವ್ರಿಗೆ ನೀನೇ ಮೊದಲನೇ ಹೆಂಡತಿ ಅಂತ ಐಶ್ವರ್ಯಂಗೆ ಏನಾದರೂ ಗೊತ್ತಾದ್ರೆ ಅವಳಿಗೆ ದೊಡ್ಡ ಆಘಾತನೇ ಆಗುತ್ತೆ. ಆಮೇಲೆ ಅವಳಿಗೆ ಏನ್ ಬೇಕಾದ್ರೂ ಆಗ್ಬೋದು. ಇಲ್ಲ, ಹಾಗಾಗ್ಬಾರ್ದು. ಆಗ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ನೀನ್ ಮಂಜುನಾಥ್ ಅವ್ರಿಗೆ ಈ ಮನೆಗೆ ಮಾಡಿರೋ ತ್ಯಾಗ ಎಲ್ಲ ಹಾಳಾಗೋಗುತ್ತೆ. ಈ ಮನೆ ಋಣದಲ್ಲೇ ಇನ್ನು ಎಷ್ಟು ದಿನ ಅಂತ ಇರ್ತೀಯ ಕಾಂತಿ? ನಿನ್ ಕರ್ತವ್ಯ ಮುಗಿದ ತಕ್ಷಣ ನೀನ್ ಹೊರಡ್ತಾ ಇರ್ಬೇಕಲ್ವಾ? ಹೌದು, ಈಗ ನೀನ್ ಮಾಡ್ಬೇಕಾಗಿರೋದು ಅದನ್ನು. ಆದಷ್ಟು ಬೇಗ ಆ ಕೆಲಸ ಮಾಡು. ನಾನ್ ಕೊಡ್ಬೇಕಾ? ಇಲ್ಲಪ್ಪ, ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ನೋಡ್ರಿ, ಈ ಹಣದ ವ್ಯವಹಾರ ಬಂದಾಗ ಫ್ರೆಂಡ್ಸ್ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಮೊದಲು ಹಾಳಾಗೋದು ಸಂಬಂಧ. ಅದಕ್ಕೆ ಚೆನ್ನಾಗಿರಲ್ಲ ಅಂತ ಹೇಳ್ತಾ ಇದ್ದೀನಿ. ಹಾಗಂತೀಯ? ನಿನ್ನ ಅವಳ ಮಧ್ಯೆ ಹೇಗೋ ಹಾಗೆ ನನ್ನ ಅವಳ ಮಧ್ಯೆನೂ ಒಂದು ಸಂಬಂಧ ಇದೆ ಅಲ್ವಾ? ನೋಡ್ರಿ, ನಿಮ್ಗೆ ಅವಳ ಜೊತೆ ಆತ್ಮೀಯತೆ ಇರಬಹುದು, ಅವಳ ಮೇಲೆ ಕನಿಕರನೂ ಇರಬಹುದು. ನೀವು ಯಜಮಾನ್ರು. ಕಾಂತಿ ಮನಸ್ಸಿನಲ್ಲೂ ಆ ಭಾವನೆನೇ ಇದೆ. ನಿಮ್ಮೇಲೆ ಅವಳಿಗೆ ಪ್ರೀತಿ, ವಿಶ್ವಾಸ, ಭಯ, ಭಕ್ತಿ ಎಲ್ಲ ಇದೆ. ಹಾಗಾಗಿ ಅವಳು ಬೇಡ ಅಂದ್ರೂ ನೀವು ಬಲವಂತವಾಗಾದ್ರೂ ಕೊಡ್ಬೋದು. ಆಗ ಅವಳು ತಗೊಳ್ತಾಳೆ. ನಾಳೆ ಭೀಮ್ನ ಅಮಾವಾಸ್ಯೆ. ಗೊತ್ತುತ್ತೆ, ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ನೀನ್ ಬಿಡು, ಈ ಮನೆಗೆ ಒಳ್ಳೆ ಸೊಸೆಯಾಗಿ ಈ ಮನೆ ಆಚಾರ ವಿಚಾರನೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ಯಾ. ನಿನ್ ಹಾಗೆ ಮನೆ ಸೊಸೆಯಾಗಿ ಬಂದವಳು ಐಶ್ವರ್ಯ. ಅವಳು ಈ ವರ್ಷದಿಂದ ಪೂಜೆ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಅಂತ ಯಾಕೆ ಹೇಳ್ತೀರತ್ತೆ? ಇದೇ ಮೊದಲನೇ ವರ್ಷ ಅಲ್ವಾ, ಇನ್ ಮುಂದೆ ಮಾಡ್ತಾಳೆ ಬಿಡಿ. ನನಗೇನು ಅವಳು ಇದೆಲ್ಲ ಮಾಡ್ತಾಳೆ ಅನ್ನೋ ನಂಬಿಕೆನೇ ಇಲ್ಲ. ಏನು ನನ್ನ ಬಗ್ಗೆ ಏನೋ ಮಾತಾಡ್ತಾ ಇರೋ ಹಾಗಿತ್ತು? ಏನಕ್ಕ? ಏನಿಲ್ಲ ಐಶ್ವರ್ಯ, ನಾಳೆ ಭೀಮ್ನ ಅಮಾವಾಸ್ಯೆ ಅಂತಿದೆ. ಗಂಡನ್ ಪೂಜೆ ಮಾಡುತ್ತಾನೆ? ನಿಮ್ಗೆ ಗೊತ್ತಾ? ಏನು ನನ್ಗೆ ಈ ವಿಷಯ ಎಲ್ಲ ಗೊತ್ತಿಲ್ಲ ಅಂತ ಮಾತಾಡ್ಕೊತಾ ಇದ್ರಾ? ನಾಳೆ ಭೀಮ್ನ ಅಮಾವಾಸ್ಯೆನ 3 ಜನ ಸೇರಿ ಮಾಡೋಣ ಅಂತಿದೀವಿ. 3 ಜನನ? ನಾನು, ಸುಶೀಲಕ್ಕ. 3ನೇವ್ರು ಯಾರು? ಮರ್ತು ಬಿಟ್ರ ಅತ್ತೆ? ಕಾಂತಿ ಅಕ್ಕ. ಪಾಪ, ಅವಳು ಗಂಡನ್ ಮನೇಲಿದ್ದಿದ್ರೆ ಅವಳು ಗಂಡನ್ ಪೂಜೆ ಮಾಡೋ ಭಾಗ್ಯ ಇರ್ತಾ ಇತ್ತು. ಆದ್ರೆ ಏನ್ ಮಾಡೋದು, ಎಲ್ಲ ಅವಳ ಹಣೆ ಬರಹ. ನಾಳೆ ಮಾಡೋ ಪೂಜೆಯಿಂದಾದ್ರೂ ಅವಳಿಗೆ ಅವಳ ಗಂಡ ಸಿಗೋ ತರ ಆಗ್ಲಿ. ಒಂದಿಲ್ಲ ಒಂದಿನ ಐಶ್ವರ್ಯಕ್ಕೆ ಸತ್ಯ ಏನು ಅಂತ ಗೊತ್ತಾದ್ರೆ ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ. ಇದಕ್ಕೆಲ್ಲ ಇರೋದು ಒಂದೇ ಪರಿಹಾರ. ನಾನು ಇವ್ರ ಕಣ್ಣಿಂದ ಎಲ್ಲಾದ್ರೂ ದೂರ ಹೊರಟೋಗೋದು ಒಳ್ಳೇದು. ನಾನು ಮನೇಲೇ ಇದ್ರೆ ಇವತ್ತಲ್ಲ ನಾಳೆ ತೊಂದರೆ ತಪ್ಪಿದ್ದಲ್ಲ. ಗೊತ್ತಿದ್ದು ನಾನಂತ ತಪ್ಪು ಮಾಡಬಾರ್ದು. ಇನ್ನೊಬ್ರು ಸುಖ ಕಿತ್ಕೊಂಡು ನಿನಗೆ ಸುಖ ಸಿಗ್ಲಿ ಅಂತ ಯಾವತ್ತೂ ಹಾರಿಸ್ಬೇಡ. ನಿನಗೆ ಸುಖ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಇನ್ನೊಂದು ಸುಖ ಬಯಸೋದು ಮುಖ್ಯ ಅಂತ ಅಮ್ಮ ಚಿಕ್ಕನಿಂದಲೂ ಹೇಳ್ತಾನೆ ಇದ್ಲು. ಅದಿವತ್ತು ನನಗೆ ನಿಜ ಅಂತ ಗೊತ್ತಾಯ್ತು.